ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ. ಇವತ್ತು ನಾಟಿ ಸ್ಟೈಲ್ ಮಟನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಇದು ಎಲ್ಲ ಬಿಗ್ರ ಮನೆ ಮದುವೆ ಊಟದಲ್ಲೆಲ್ಲ ಸಿಗುತ್ತಲ್ಲ, ಅದೇ ಥರ ಬಿರಿಯಾನಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ 1 kg ಮಟನ್ಗೆ ಮಾಡ್ತಾ ಇದ್ದೀನಿ. 1 kg ಅಕ್ಕಿ, 1 kg ಮಟನ್ಗೆ ನಾನಿಲ್ಲಿ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಸರು, ಕಸ್ತೂರಿ ಮೇಥಿ ಇದಿಷ್ಟು ಹಾಕಿ ಕಲಸಿ, ಉಪ್ಪು ಇದಿಷ್ಟು ಹಾಕಿ ಕಲಸಿ ಎತ್ತಿಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ. ನಾವು ಮಸಾಲೆ ಎಲ್ಲದನ್ನೂ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇದು ಚೆನ್ನಾಗಿ ನೆನ್ಕೊಳ್ಳುತ್ತೆ. ಮಟನ್ಗೆಲ್ಲ ಪೀಸ್ಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನಾವು ಹಂಗೆ ಡೈರೆಕ್ಟಾಗಿ ಯೂಸ್ ಮಾಡೋದ್ರಿಂದ ಮಟನಲ್ಲಿ ಉಪ್ಪು ಖಾರ ಹಿಡಿಯಲ್ಲ, ಅದು ಅಷ್ಟು ಚೆನ್ನಾಗಿರಲ್ಲ. ಈ ಥರ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆ ಮುಂಚೆನೇ ಮಾಡಿ ಎತ್ತಿಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದನ್ನ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕಾಗುತ್ತೆ. ನಾನು ಇದನ್ನು ನಾವು ಮಸಾಲ, ಈರುಳ್ಳಿ, ಟೊಮೆಟೊ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ಇದು ನೆನ್ಕೊಳ್ಳುತ್ತೆ. ಇದನ್ನ ಕಲಸಿ ಸೈಡಲ್ಲಿ ಎತ್ತಿಟ್ಬಿಟ್ಟು ನಾನಿಲ್ಲಿ ತೆಂಗಿನಕಾಯಿನ ಹಾಲು ಯೂಸ್ ಮಾಡ್ತಾಯಿದ್ದೀನಿ, ನೀರು ಹಾಕ್ತಾಯಿಲ್ಲ ಬಿರಿಯಾನಿಗೆ. ನಾನಿಲ್ಲಿ 1 ತೆಂಗಿನಕಾಯಿ ತೊಗೊಂಡಿದ್ದೀನಿ. 1 ತೆಂಗಿನಕಾಯಿನ ತೊಗೊಂಡು ಈ ಥರ ಶೋಧಿಸಿ ನಾವು ಹಾಲು ತೆಕ್ಕೊತಾ ಇದ್ದೀವಿ. ಬೇಕು ಅಂದರೆ ನೀವು ನೀರಲ್ಲೇ ನೀರು ಹಾಕ್ಬೋದು. ಬಟ್ ಈ ಥರ ತೆಂಗಿನಕಾಯಿ ಹಾಲು ಹಾಕಿ ಮಾಡೋದ್ರಿಂದ ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಈ ಥರನೂ ಒಂದ್ಸಲಿ ನೀವು ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. 1 ತೆಂಗಿನಕಾಯಿ ಸಾಕಾಗುತ್ತೆ. 1 kgಗೆ 1 ತೆಂಗಿನಕಾಯಿ ಸಾಕಾಗುತ್ತೆ. ಇದನ್ನೇ ನಾವು ಮತ್ತೆ ಮಿಕ್ಸಿಗೆ ಹಾಕಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಇಷ್ಟು ಹಾಲು ಬರುತ್ತೆ. 4 ಲೋಟ ಅಕ್ಕಿ ಹಾಕಿದ್ರೆ 8 ಲೋಟ ನೀರು ಹಾಕಬೇಕಾಗುತ್ತಲ್ಲ, ಅಷ್ಟು ಸಾಕಾಗುತ್ತೆ. ನಾನಿಲ್ಲಿ ಒಂದು ಬಾಣಲಿ ತೊಗೊಂಡು ಹಾಗೆ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪಾಲಕ್ ಸೊಪ್ಪನ್ನ ಇದ್ರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಖಾರಕ್ಕೆ ಒಂದು 20 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 20 ಮೆಣಸಿನ್ಕಾಯಿ ಬೇಕಾಗುತ್ತೆ. ನೀವು ಆಮೇಲೆ ನೋಡ್ಕೊಳ್ಳಿ ಖಾರ, ಮತ್ತು ಮೊದಲೇ ಮಟನಲ್ಲಿ ಖಾರದ ಪುಡಿನೂ ಹಾಕಿ ಕಲಸಿಟ್ಟಿರ್ತೀವಲ್ವ, ಎಲ್ಲ ಸಾಕಾಗುತ್ತೆ ಅನಿಸುತ್ತೆ. ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಸಿ ಸ್ಮೆಲ್ ಹೋಗೋ ತನಕ ನಾವು ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಬೇಕು ಅಂದರೆ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ಬೋದು. ಮೆಂತ್ಯ ಸೊಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಯಾವುದಾದ್ರೂ 2 ಸೊಪ್ಪಲ್ಲಿ 1 ಸೊಪ್ಪಾದರೂ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿರುತ್ತೆ. ಹಾಗೆ 1 ಹಿಡಿಯಷ್ಟು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನಂತರ ಆಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡ್ವಲ್ಲ, ಅದನ್ನು ಇದರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ. ಮತ್ತು ಬಿರಿಯಾನಿಗಳಲ್ಲಿ ಮಟನ್ ಬಿರಿಯಾನಿ ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಚಿಕನ್ ಬಿರಿಯಾನಿಗಿಂತ ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಮಟನ್ಲಿರೋ ಕೊಬ್ಬು ಅದೆಲ್ಲ ಬೆಂದು ಅದ್ರಲ್ಲಿ ಅಕ್ಕಿ ಬೆಂದು ಬಿರಿಯಾನಿ ಆಗುತ್ತಲ್ಲ, ರೈಸು ತುಂಬ ಚೆನ್ನಾಗಿರುತ್ತೆ ಮಟನ್ ಬಿರಿಯಾನಿ. ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಬೇಕು. ನೋಡಿ, ಎಲ್ಲ ಥರ ಸ್ಪೈಸಸ್ನು ಒಗ್ಗರಣೆಗೆ ತೊಗೊತಾ ಇದ್ದೀನಿ. ಚಕ್ಕೆ, ಲವಂಗ ಅದೆಲ್ಲ. ಮತ್ತು 3 ಈರುಳ್ಳಿನ ಸಣ್ಣ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 4 ಟೊಮೆಟೊನ ಸಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಮತ್ತು ಆವಾಗಲೇ ಮಾಡಿದ್ದು ಗ್ರೀನ್ ಮಸಾಲ ಪೇಸ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಮಟನ್ನ ಬೇಯಿಸ್ಕೊಬೇಕಾಗುತ್ತೆ, ಅದಕ್ಕೋಸ್ಕರ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ನಲ್ಲಿ ಮಟನ್ ಬೇಯಿಸ್ಕೊಂಡು ನೀವು ಪಾತ್ರೆಯಲ್ಲಿ ದಮ್ ಕಟ್ಟಿ ಮಾಡ್ಬೋದು. ಇಲ್ಲಾಂದರೆ ಮಾಮೂಲಿ 12 ಲೀಟ್ರ್ ಕುಕ್ಕರಲ್ಲಿ 1 kg ಅಕ್ಕಿ ಆಗುತ್ತೆ. ಕುಕ್ಕರಲ್ಲಿ ಮಾಡೋದ್ರಿಂದ ಈಸಿಯಾಗಿ ಆಗುತ್ತೆ. ಹಾಗೆ ನಾನು ಎಣ್ಣೆ 200 ಗ್ರಾಮಷ್ಟು ಎಣ್ಣೆ ಬೇಕಾಗುತ್ತೆ. ನಾನು 200 ಗ್ರಾಮ್ ಎಣ್ಣೆ ಹಾಕಿದ್ದೀನಿ. ಹಾಗೆ ತೊಗೊಂಡಿದ್ದೆಲ್ಲ ಸ್ಪೈಸಸ್ನು ಅದರಲ್ಲಿ ಹಾಕಿ ಈರುಳ್ಳಿನ ಇದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ತಕ್ಷಣ ಬೇರೆ ಐಟಮ್ ಹಾಕಬೇಡಿ. ಈರುಳ್ಳಿನ ಸ್ವಲ್ಪ 5 ನಿಮಿಷ ಬಾಡಿಸ್ಬೇಕಾಗತ್ತೆ ಎಣ್ಣೆಯಲ್ಲಿ. ಈರುಳ್ಳಿನ ಚೆನ್ನಾಗಿ ಇದರಲ್ಲಿ ಬಾಡಿಸಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ನಾವಿಲ್ಲಿ 1 kg ಅಕ್ಕಿಗೆ ಮಾಡ್ತಾಯಿದ್ದು. 1 kg ಅಕ್ಕಿ, 1 kg ಮಟನ್ ಆಗುತ್ತೆ. ಮಟನ್ 1 kg ಬೇಕು ಅಂತ ಏನಿಲ್ಲ, 1/2 kg ಇದ್ರೂ ನಡೆಯುತ್ತೆ. ನಮಗೆ ಅಕ್ಕಿ ಎಷ್ಟು ಬೇಕು, ಜನ ಎಷ್ಟಿದ್ದೀವಿ, ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೋಬೋದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋದ್ಮೇಲೆ ನಾನಿಲ್ಲಿ ಟೊಮೆಟೊ ಪೇಸ್ಟ್ನ ಮಾಡ್ಕೊಂಡಿದ್ನಲ್ಲ, ಆ ಟೊಮೆಟೊ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಆಗಲೇ ರುಬ್ಬಿಟ್ಕೊಂಡಂತಹ ಹಸಿರು ಮಸಾಲ, ಗ್ರೀನ್ ಮಸಾಲ ಇದೆಯಲ್ಲ, ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸಿ ಜಾರದೆಲ್ಲ ತೆಗೆದ್ರಲ್ಲಿ ಹಾಕಿ
ಚೆನ್ನಾಗಿ ತಿರುಗಿಸ್ಕೊಡಿ. ಹಾಕಿರೋ ಎಣ್ಣೆ ಬಿಡಬೇಕು. ಆ ಥರ ಚೆನ್ನಾಗಿ ತಿರುಗಿಸಿ, ಅದನ್ನು ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಎಣ್ಣೆಲಿ ಹಂಗೆ ಬಾಡಿಸ್ಕೊಬೇಕು. ಅದನ್ನು ಹಾಕಿರೋಂಥ ಮಸಾಲ ಎಲ್ಲ ಹಸಿ ವಾಸನೆ ಹೋಗಬೇಕು. ನಾವು ಈ ಗ್ರೇವಿ ಮಾಡ್ಕೊತೀವಲ್ವ, ಆ ಗ್ರೇವಿ ಎಷ್ಟು ನಿಧಾನಕ್ಕೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಾಡ್ತೀವಿ ಅಷ್ಟು ಚೆನ್ನಾಗಿ ಬಿರಿಯಾನಿ ಬರುತ್ತೆ. ನಂತರ ಇದಕ್ಕೆ 2 ಸ್ಪೂನ್ ಧನಿಯಾ ಪುಡಿ, ಹಾಗೆ 1 ಸ್ಪೂನ್ ಅರಿಶಿನ ಪುಡಿ. ನೀವು ಬೇಕು ಅಂದರೆ ಇಲ್ಲಿ ಮಟನ್ ಮಸಾಲ, ಗರಂ ಮಸಾಲಾನ ಸೇರಿಸ್ಕೊಬೋದು. ಬೇಕು ಅಂದರೆ ಆದರೆ ಇಷ್ಟೇ ಸ್ಪೈಸಸ್ಸು ಜಾಸ್ತಿ ಆಗುತ್ತೆ, ಇದಕ್ಕೆ ಇಷ್ಟಿದ್ರೆ ಸಾಕಾಗುತ್ತೆ. ನಂತರ ಎಲ್ಲ ಚೆನ್ನಾಗಿ ಬಾಡಿದ್ಮೇಲೆ ಎಣ್ಣೆ ನೋಡಿ ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನಾವಿವಾಗ ಆಗಲೇ ನೆನೆಸಿ ಇಟ್ಕೊಂಡಿದ್ವಲ್ಲ ಮಟನ್ನ, ಆ ಮಟನ್ನ ಇದರಲ್ಲಿ ಹಾಕಬೇಕು. ಹಾಕಿಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಇದನ್ನು ಚೆನ್ನಾಗಿ ತಿರುಗಿಸ್ಕೊಟ್ಮೇಲೆ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಬೇಕಾಗುತ್ತೆ. ಇಷ್ಟಕ್ಕೆ ಮುಚ್ಚಳ ಮುಚ್ಚಿಬಿಟ್ರೆ ಸೀದೋಗುತ್ತೆ. ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಇದಕ್ಕೆ ಸೇರಿಸಿ ನಾವು ಇದನ್ನು ಒಂದು ಮಟನ್ನು, ನೀವು ಸಣ್ಣ ಎಳೆ ಮಟನ್ ಆದರೆ 1 ಕೂಗು ಸಾಕಾಗುತ್ತೆ. ಏನಾದ್ರು ಸ್ವಲ್ಪ ಬಲ್ತಿರೋ ಕೊಬ್ಬಿನಾಂಶ ಇರೋ ಮಟನ್ ಅಂತಾದರೆ 3 ಕೂಗು ಕೂಗಿಸ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ಲೋಟ ನೀರು ಹಾಕಿ ಅದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ಕೂಗು ಕೂಗಿಸ್ಕೊಳ್ಳಿ. ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 4 ಕೂಗು ಕೂಗಿಸಿದ್ದೀನಿ, ಯಾಕಂದರೆ ಮಟನ್ ತುಂಬ ಬಲ್ತಿತ್ತು, ಅದಕ್ಕೋಸ್ಕರ ನೋಡಿ. ಆಮೇಲೆ ತೆಗೆದು ಮಟನ್ ಬೆಂದಿದೆಯಾ, ಅದು ಯಾವ ಹಂತದಲ್ಲಿದೆ ಅಂತ ನೋಡ್ಕೊಳ್ಳಿ ಒಂದ್ಸರಿ. ತುಂಬ ಬೆಂದೋಗಿದ್ರೆ ಅದು ಸ್ವಲ್ಪ ಅಂದಲ್ಲೆಲ್ಲೂ ನಿಮಗೆ ಮಟನ್ ಪೀಸ್ ಸಿಗಲ್ಲ. ಅದು ಹದವಾಗಿ ಬೆಂದಿರಬೇಕು. 2 ಕೂಗು ಕೂಗಿಸ್ಕೊಳ್ಳಿ ಸಾಕಾಗುತ್ತೆ. ಆಮೇಲೆ ಇದಕ್ಕೆ ನಾವು ತೆಂಗಿನಕಾಯಿ ಹಾಲನ್ನ ತೆಗೆದಿಟ್ಕೊಂಡಿದ್ವಲ್ಲ, ಆ ಹಾಲನ್ನ ಹಾಕಬೇಕು. 4 ಲೋಟ ಅಕ್ಕಿ ತೊಗೊಂಡಿದ್ದೀವಿ ಅಂದರೆ 8 ಲೋಟ ನೀರು ಹಾಕಬೇಕು. ಆದರೆ 1 ಲೋಟ ಕಡಿಮೆ ಮಾಡಬೇಕು, ಯಾಕಂದರೆ ಹಾಕಿರೋ ಮಸಾಲೆ ಮತ್ತು ಮಟನ್ ಬೇಯೋದಕ್ಕೆ ನೀರು ಹಾಕಿದ್ವಲ್ಲ ಅದೆಲ್ಲ ಸೇರಿ 1 ಲೋಟ ಲೆಕ್ಕ ಬರುತ್ತೆ. ಅದಕ್ಕೆ ನಾನಿಲ್ಲಿ 7 ಲೋಟ ನೀರು ಹಾಕ್ತಾಯಿದ್ದೀನಿ. 4 ಲೋಟ ಅಕ್ಕಿ ತೊಗೊಂಡಿದ್ದೀನಿ, 7 ಲೋಟ ನೀರು ಹಾಕಿದ್ದೀನಿ. ಇಷ್ಟು ಹಾಕಿದ್ರೆ ಅಕ್ಕಿ ಕರೆಕ್ಟ್ ಹದದಲ್ಲಿ ಬೇಯುತ್ತೆ. ಕರೆಕ್ಟ್ ಹದದಲ್ಲಿ ನೀರು ಸಾಕಾಗುತ್ತೆ ಅಕ್ಕಿಗೆ. ಕೆಲವೊಬ್ಬರಿಗೆ ಅಕ್ಕಿಗೆ ಎಷ್ಟು ನೀರು ಹಾಕಬೇಕು ಕುಕ್ಕರಲ್ಲಿ ಮಾಡೋವಾಗ ಅಂತ ಗೊತ್ತಾಗಲ್ಲ. ರೈಸ್ ಬಾತ್ಗಳಿಗೆ ಈ ಅಳತೆ ತೊಗೊಳ್ಳಿ, ಕರೆಕ್ಟಾಗಿರುತ್ತೆ. ಅದು ಚೆನ್ನಾಗಿ ಹಾಕಿರೋ ಹಾಲು ಚೆನ್ನಾಗಿ ಕುದ್ದಿದ ಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅಕ್ಕಿಗೆ ಎಷ್ಟು ಉಪ್ಪು ಬೇಕು ಅಂತ ನೋಡ್ಕೊಂಡು ಹಾಕಿ, ತೊಳೆದಿರ್ತಕ್ಕಂಥ ಅಕ್ಕಿನೂ ಹಾಕಿ, ಮತ್ತು ನಾನಿಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ಎಂದಕ್ಕೆ ಹಾಕೋದು ಅಂದರೆ ತುಂಬ ಮುದ್ದೆ ಆಗಬಾರ್ದನ್ನ ಕರೆಕ್ಟ್ ಹದದಲ್ಲಿ ಬೇಯಬೇಕು ಅನ್ನೋ ಇದಕ್ಕೆ ನಾವು ನಿಂಬೆಹಣ್ಣು ಹಾಕ್ತೀವಿ. ಅದು ಕುದ್ದಿದ ಮೇಲೆ ಕುಕ್ಕರ್ನ 1 ವಿಷಿಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಮಟನ್ನು ಈ ಥರ ಬಿರಿಯಾನಿ ರೆಡಿಯಾಗಿರುತ್ತೆ. ಇಷ್ಟು ನೋಡಿ, ಅಕ್ಕಿ ಉದ್ರುದ್ರಾಗಿ ಕರೆಕ್ಟಾಗಿ ಆಗಿದೆ. ತುಂಬ ಮೆತ್ತಗೂ ಆಗಿಲ್ಲ, ತುಂಬ ಉದ್ರುದ್ರಾಗೂ ಆಗಿಲ್ಲ. ಬಿರಿಯಾನಿ ಎಷ್ಟಿರಬೇಕು ಅಷ್ಟು ಕರೆಕ್ಟಾಗಿದೆ. ನೀವು ಇದನ್ನು ಮಧ್ಯಾಹ್ನ ಮಾಡಿ ರಾತ್ರಿಗೆ ತಿಂದರೂ ಇದಷ್ಟೇ ಫ್ರೆಶ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಮಾಡಿದ ತಕ್ಷಣ ಬಿಸಿ ಬಿಸಿ ಹಾಕ್ಕೊಂಡು ತಿಂತಾಯಿದ್ರೆ ಬಿರಿಯಾನಿ ಸೇಮ್ ನಾಟಿ ಸ್ಟೈಲು ಮದುವೆ ಮನೆಗಳಲ್ಲಿ ಬೀಗ್ರೂಟದಲ್ಲಿ ಹಾಕ್ತಾರಲ್ಲ ಅಷ್ಟೇ ರುಚಿಯಾಗಿರುತ್ತೆ ಬಿರಿಯಾನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೊತ್ತವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.